ನಾ ಏನಾರ ಬ್ಯಾರೆ ನಿಮ್ಗ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪನಿ ತೊಗೊಂಬರ್ರಿ ಅದು ತೊಗೊಂಬರ್ರಿ ಅಂತ ಕೇಳತ್ತಿಲ್ಲ. ನಾವು ಬರೇ ಬದುಕಂಗ್ ಮಾಡ್ರಿ ಸಾಕು. ನಿಮ್ಮ ಅಪ್ಲೈ ನಾವು ಬದುಕಂಗ್ ಮಾಡ್ರಿ ಸಾಕು, ಬೇರೆ ಏನು ಬೇಕಾಗಿಲ್ಲ. ಇರ್ಲಕ್ ಮನಿ ಕೊಡ್ರಿ, ರೈತರಿಗೆ ಹೋಲಕ್ ಹಾದಿ ಕೊಡ್ರಿ, ಸರಾಯಿ ಮುಕ್ತ ಕಲ್ಯಾಣ ಕರ್ನಾಟಕ ಮಾಡಿ ನೋಡ್ರಿ. ನಿಮಗೆ ಈ ಸರ್ಕಾರಕ್ಕ ಎಂತ ಶ್ರೇಯಸ್ಸು ಬರ್ತದೆ ಅಧ್ಯಕ್ಷರೇ. ಅದಕ್ಕಾಗಿ ಅಧ್ಯಕ್ಷರೇ ತಮಗೆ ಮತ್ತೊಂದ್ಸಲ ನಾನು ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತೇನೆ. ಇವತ್ತು ನಾನು ಬಸವ ಕಲ್ಯಾಣದ ಅಭಯ್ ಪಾಟೀಲ್ ಅಧ್ಯಕ್ಷರೇ ಇಲ್ಲ ಅಧ್ಯಕ್ಷರೇ ಮುಗಿತ ಅಧ್ಯಕ್ಷರೇ ಅಧ್ಯಕ್ಷರೇ ನಾನು ಮುಗಿತ ಅಧ್ಯಕ್ಷರೇ 30 ಸೆಕೆಂಡ್. ಅದಕ್ಕೆ ಎಲ್ಲ ಮನವಿಗಳನ್ನ ಸದಸ್ಯರು ಬಹಳ ಚೆನ್ನಾಗಿ ಮಾತಾಡ್ತಾವ್ರೆ. ಕಳೆದ ಬಾರಿ ಇವ್ರ ಕ್ಷೇತ್ರದಲ್ಲಿ ಶಾಸಕರು ಯಾರಾಗಿದ್ರು, ಯಾವ ಪಕ್ಷ ಇತ್ತು ಅಂತ ಹೇಳಿದ್ರೆ ಅವಾಗ ಯಾಕೆ ಬದಲಾವಣೆ ಆಗಲಿಲ್ಲ? ಈಗ ಬದಲಾವಣೆ ಬಯಸ್ತಾ ಇದ್ದೀರಲ್ಲ, ನೀವು ಮಾಡಿಲ್ಲ ನಮ್ಮ ಸರ್ಕಾರ ಅಂದ್ರೆ ನಮ್ಗೆ ಅದಕ್ಕೆ ಜನ ಈ ಕಡೆ ಕೂಡ್ತಾರೆ. ಮುಂದಿನ ಸಲ ಇಲ್ಲಿ ಬಂದು ಕೂಡ್ತೀರಾ? ಶಿಕ್ಷೆ ಕೊಟ್ಟಾರೆ ಅಧ್ಯಕ್ಷರೇ. ಮತ್ತೊಂದು ಕೊನೆ ವಿಷಯ ಮುಗಿಸೇ ಬಿಡ್ತೀನಿ ಅಧ್ಯಕ್ಷರೇ. ಪಾಪ ಅಲ್ಲ, ನೀವು ಇಷ್ಟೆಲ್ಲ ಹೆಲ್ಮೆಟ್ ಮತ್ತೆ ಸರ ಇಲ್ಲ ಮುಗೀತು. ಆಯ್ತು ಅಧ್ಯಕ್ಷರೇ, ಮುಗೀತು ಅಧ್ಯಕ್ಷ, ನಾ ಮುಗಿಸೇ ಬಿಡ್ತೀನಿ, ನಿಮ್ಗೆ ತೊಂದರೆ ಕೊಡಲ್ಲ ಅಧ್ಯಕ್ಷರೇ. ಇವತ್ತೇನು ಕಳೆದ ವಿಧಾನಸಭೆ ಒಳಗೆ ತಾವು ಹೇಳಿರಿ ಭಕ್ತಿ ಭಂಡಾರಿ ಬಸವಣ್ಣ ಆ ಭಾವಚಿತ್ರ ತಾವು ಚೇಂಜ್ ಮಾಡ್ತೀನಿ ಅಂತ ಹೇಳಿರಿ ಅಧ್ಯಕ್ಷರೇ. ಯಾವ ಕಾರಣಕ್ಕೆ ಡಿಲೇ ಆಗ್ಯದ ನನಗೆ ಗೊತ್ತಿಲ್ಲ. ಆ ಮುಂದಿನ ಸಲ ನೀವೇ ನಿರ್ಧಾರ ತಗೊಂಡಿರ ಅಧ್ಯಕ್ಷರೇ. ಹೊರಗೆ ಅನುಭವ ಮಂಟಪನ್ನು ಕೂಡ ತಾವೇ ಹಾಕಿರಿ. ನಿಮ್ಗೆ ಧನ್ಯವಾದ ಹೇಳ್ತೀನಿ. ಆ ನೆಲದ ಶಾಸಕನಾಗಿ ನಾನು ಹೇಳಿದ ಯಾವ್ದನ್ನು ಹಾಕ್ಬೇಕಂತ ಕೊಡಿ ಅಂತ ಹೇಳಿದ್ದೇನೆ, ನೀವು ಯಾರು ಬಂದು ಕೊಡ್ಲಿಲ್ಲ. ನಾನೇ ತಂದು ಕೊಡ್ತೀನಿ ಅಧ್ಯಕ್ಷರೇ. ಅದಕ್ಕಾಗಿ ನಾನು ಬಸವಣ್ಣನವರ ವಚನ ಮುಗಿಸ್ಬಿಡ್ತೀನಿ ಅಧ್ಯಕ್ಷರೇ. ಜಗದಗಲ ಮುಗಿಲಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣ ಲಿಂಗವೇ ಕೂಡಲ ಸಂಗಮ ದೇವ, ನಿಮ್ಮ ಕರಸ್ಥಳದಲ್ಲಿ ಚುಳುಕಾಗಿರಯ್ಯ. ಧನ್ಯವಾದಗಳು. ಥ್ಯಾಂಕ್ ಯು.